Hello beautiful peoples, welcome back to my YouTube channel Sanvi Vlogs. ತುಂಬ ದಿನ ಆದಮೇಲೆ ನಾನು ಡೈಲಿ ವ್ಲಾಗ್ನ ಮಾಡ್ತಾ ಇದ್ದೀನಿ. ಮೂವಿಗೆ ಹೋಗಿ ತುಂಬ ದಿನ ಆಗಿತ್ತು ಅಂತ ಫಸ್ಟಲ್ಲಿ ನಾವು ಮೂವಿಗೆ ಹೋಗಿ ನಂತರ ಸ್ವಲ್ಪ ಗ್ರೋಸರಿ ಶಾಪಿಂಗ್ ಎಲ್ಲ ಇತ್ತು, ಗ್ರೋಸರಿ ಶಾಪಿಂಗ್ ಮಾಡಬೇಕಾಗಿತ್ತು. ಈ ವ್ಲಾಗಲ್ಲಿ ನಾನು ನನ್ನ ವೆಡ್ನೆಸ್ಡೇ ಹಾಗೆ ಥರ್ಸ್ಡೇ ವ್ಲಾಗ್ನ ಮಿಕ್ಸ್ ಮಾಡಿ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಹಾಗೆ ನಾನು ಇಲ್ಲಿ ಗ್ರೋಸರಿ ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ನಂತರ ನಾನು ನನ್ನ ಕ್ಲೈಂಟ್ ಸ್ಪೇಸ್ಗೆ ಹೋಗಬೇಕಾಗಿತ್ತು. ಅಲ್ಲಿ ಒಂದಷ್ಟು ಕ್ರೇಜಿ ಶೂಟ್ಸ್ ಎಲ್ಲ ಇತ್ತು, ನಾನು ಕೂಡ ಅದ್ರ ಜೊತೆ ಜಾಯ್ನ್ ಆದೆ. ಅದೆಲ್ಲ ಮುಗಿಸ್ಕೊಂಡು ನಾವಿವಾಗ ನೆಕ್ಸ್ಟ್ ಡೇ ಥರ್ಸ್ಡೇ ಮಾರ್ನಿಂಗ್ ವ್ಲಾಗ್ನ ಕಂಟಿನ್ಯೂಷನ್ ಮಾಡ್ತಾ ಇದ್ದೀನಿ. ಥರ್ಸ್ಡೇ ಹಾಗೆ ಫ್ರೈಡೇ ನನ್ನ ಕ್ಲೈಂಟ್ದು ವೆಡ್ಡಿಂಗ್ ಇದ್ದಿದ್ದರಿಂದ ಥರ್ಸ್ಡೇ ನಾನು ಅರೌಂಡ್ 2 o'clock ಕನ್ವೆನ್ಷನ್ ಹಾಲ್ ರೀಚ್ ಆಗಬೇಕಾಗಿತ್ತು. ಸೊ ಬೆಳಗ್ಗೆ ಬೇಗನೆ ಎದ್ದು ಗುರುವಾರ ಆಗಿರೋದ್ರಿಂದ ರಾಯರ ಮಠಕ್ಕೆ ಹೋಗಿ ಅಲ್ಲಿ ಪೂಜೆ ಎಲ್ಲ ಮುಗಿಸ್ಕೊಂಡು ರಾಯರ ದರ್ಶನ ಮಾಡಿಕೊಂಡು ಅರೌಂಡ್ ನಾನು 2:30 ನಾನು ಕನ್ವೆನ್ಷನ್ ಹಾಲ್ನ ರೀಚ್ ಆಗಬೇಕಾಗಿತ್ತು. ಸೊ ನಾನಿಲ್ಲಿ ರಾಯರ ದರ್ಶನ ಮಾಡೋದಕ್ಕೆ ಅಂತ ನಿಮಗೂ ಕೂಡ ಒಂದಷ್ಟು ಕ್ಲಿಪ್ಪಿಂಗ್ಸ್ನ ಆ್ಯಡ್ ಮಾಡಿದ್ದೀನಿ. ನೀವು ಕೂಡ ದರ್ಶನ ಮಾಡ್ಕೊಳ್ಳಿ, ಎಲ್ರಿಗೂ ಒಳ್ಳೆಯದಾಗಲಿ ಅಂತ ನೀವು ಕೂಡ ಬೇಡ್ಕೊಳ್ಳಿ. ಆ್ಯಂಡ್ ತುಂಬ ಜನ ನನಗೆ ಇನ್ಸ್ಟಾಗ್ರಾಮಲ್ಲಿ ಕೇಳ್ತಾ ಇದ್ರಿ, ಯೂಟ್ಯೂಬ್ ಸಿಲ್ವರ್ ಪ್ಲೇ ಬಟನ್ ಬಂತಾ, 150K+ ಫಾಲೋವರ್ಸ್ ಆಗಿದ್ದಾರೆ ಅಂತ. ನನಗೆ ಲಾಸ್ಟ್ ಮಂತೇ ಬರಬೇಕಾಗಿದ್ದು, ಬಟ್ ಡ್ಯೂ ಟು ಸಮ್ ರೀಸನ್ಸ್ ನನ್ನ ಕಡೆಯಿಂದ ಒಂದು ಸ್ವಲ್ಪ ಅಡ್ರೆಸ್ ವೆರಿಫಿಕೇಷನ್ದು ರಾಂಗ್ ಆಗಿತ್ತು. ಅದಕ್ಕೋಸ್ಕರ ಅದು ಮೇ ಬಿ ನನಗೆ ನೆಕ್ಸ್ಟ್ ಮಂತಲ್ಲಿ ಬರ್ಬೋದು ಅಂತ ಅನಿಸುತ್ತೆ. ನಂಗೆ ತುಂಬಾ ಖುಷಿಯಾಗುತ್ತೆ. ಸಣ್ಣ ಪುಟ್ಟ ಥಿಂಗ್ಸ್ಗಳನ್ನ ನೀವು ರೆಕಗ್ನೈಸ್ ಮಾಡಿ ನೀವು ನನಗೆ ಕೇಳಿದಾಗ ಐ ಫೀಲ್ ಸೋ ಹ್ಯಾಪಿ. ಸೊ ಇವಾಗ ನೆಕ್ಸ್ಟ್ ನಾವಿಲ್ಲಿ ಕನ್ವೆನ್ಷನ್ ಹಾಲ್ಗೆ ಹೊರಡಬೇಕಾಗಿತ್ತು. ಸೊ ಕ್ಯಾಬ್ ಬುಕ್ ಮಾಡಿಕೊಂಡು ನಾವಿವಾಗ ಕನ್ವೆನ್ಷನ್ ಹಾಲ್ಗೆ ಹೊರಡ್ತಾ ಇದ್ದೀವಿ. ನನ್ನ ಜೊತೆ ಇವತ್ತು ಅಸಿಸ್ಟ್ ಮಾಡ್ತಾ ಇರೋದು ಪೂಜಾ ಅಂತ. ಆ್ಯಕ್ಚುಲಿ ಪೂಜಾ ಬಂದು ಮೈಸೂರಿಂದ ಬ್ಯಾಂಗ್ಳೂರ್ವರೆಗೂ ಬಂದಿದ್ದರು. ಆ್ಯಂಡ್ ಈ ಕ್ಲೈಂಟ್ ಬಂದು ನನಗೆ ತುಂಬಾ ಫ್ರೆಂಡ್ಲಿ ಆಗಿದ್ದರು, ತುಂಬ ಕಂಫರ್ಟ್ ಝೋನ್ ಇತ್ತು ನನಗೆ ಇವ್ರ ಜೊತೆ ವರ್ಕ್ ಮಾಡೋದು. ಆ್ಯಂಡ್ ಹಾಗೆ ಇವರ ಎಂಗೇಜ್ಮೆಂಟಲ್ಲೂ ಕೂಡ ನಾನೇ ಮೇಕ್ ಓವರ್ ಮಾಡಿದ್ದು. ಅವ್ರು ತುಂಬಾ ಬ್ಲೈಂಡಾಗಿ ನನ್ನ ನಂಬಿದ್ರು. ಲೈಕ್ ಮೇಕ್ ಓವರ್ ಬಗ್ಗೆ ಎಲ್ಲ ಏನೂ ಕೇಳೇ ಇರಲಿಲ್ಲ, ಯಾವ ಥರ ಮಾಡ್ತೀರಾ, ಹೇಗೆ ಮಾಡ್ತೀರಾ ಅಂತ ಟೋಟಲಿ ಎಲ್ಲ ನನಗೇ ಬಿಟ್ಟಿದ್ರು. ಸೊ ನಾವು ಇವಾಗ ಕನ್ವೆನ್ಷನ್ ಹಾಲ್ಗೆ ರೀಚ್ ಆದ್ವಿ. ನಾವು ರೀಚ್ ಆಗೋ ಟೈಮ್ಗೆ ಅವರು ಎಕ್ಸಾಕ್ಟಾಗಿ ಕನ್ವೆನ್ಷನ್ ಹಾಲ್ನ ಎಂಟ್ರಿ ಆಗ್ತಾಯಿದ್ರು. ಸೊ ನಮಗಿಲ್ಲಿ ನಾನ್ ಬ್ರೈಡಲ್ಸ್ ಕೂಡ ಇದ್ದರು. ನಾನ್ ಬ್ರೈಡಲ್ಸ್ ಇದ್ದರೆ ತುಂಬ ಸ್ವಲ್ಪ ಕೆಲಸ ಜಾಸ್ತಿ ಆಗುತ್ತೆ ಅಂತ ಪ್ರೀವಿಯಸ್ ಡೇಯಲ್ಲೇ ನಾನು ಸ್ಯಾರೀಸ್ ಎಲ್ಲ ಕಲೆಕ್ಟ್ ಮಾಡಿ ಸ್ಯಾರಿ ಡ್ರೇಪಿಂಗ್ ಎಲ್ಲ ಮಾಡ್ಕೊಂಡಿದ್ದೆ. ಆ್ಯಂಡ್ ನಾವು ಹೋಗೋ ಟೈಮ್ಗೆ ಡೆಕೋರೇಷನ್ಸ್ ಎಲ್ಲ ಕೂಡ ಸ್ಟಾರ್ಟ್ ಆಗಿತ್ತು. ಆ್ಯಂಡ್ ಹಾಗೆಯೇ ಫಸ್ಟ್ ಅವರು ನಮಗೆ ಊಟ ಎಲ್ಲ ಮಾಡ್ಕೊಂಬಿಡಿ, ಲೇಟರ್ ನಾವು ಎಲ್ಲ ಸ್ಟಾರ್ಟ್ ಮಾಡ್ಕೊಳ್ಳೋಣ ಅಂತ ಹೇಳಿ ಊಟಕ್ಕೆ ಅಂತ ಕೂತ್ಕೊಂಡ್ವಿ. ಆ್ಯಂಡ್ ಶಿ ಈಸ್ ಮೈ ಫೇವ್ರೆಟ್ ಕೃತಿ, ಬ್ರೈಡ್ ಸಿಸ್ಟರ್. ಆ್ಯಂಡ್ ನಾನು ನನ್ನ ರಿಸೆಪ್ಷನ್ ಮೇಕೋವರ್ ಹಾಗೆ ವೆಡ್ಡಿಂಗ್ ಮೇಕೋವರ್ ಮುಹೂರ್ತಂ ಬ್ಲಾಗ್ನ ಯಾವ ರೀತಿ ಮಾಡಿದ್ದೀನಿ ಅಂತ ನನ್ನ ಇನ್ಸ್ಟಾಗ್ರಾಮ್ ಪೇಜಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಯಾರಿಗೆಲ್ಲ ಇಂಟ್ರೆಸ್ಟ್ ಇತ್ತು ಅಂದರೆ ಒಂದ್ಸಲ ಹೋಗಿ ಚೆಕ್ ಮಾಡಿ. ಆ್ಯಂಡ್ ಹಾಗೆ ಮೇಕ್ ಓವರ್ ಅಂತೂ ತುಂಬಾ ಚೆನ್ನಾಗಿ ಬಂದಿತ್ತು, ತುಂಬಾ ನ್ಯಾಚುರಲ್ ಆಗಿ ಬಂದಿತ್ತು. ಆ್ಯಕ್ಚುಲಿ ನ್ಯಾಚುರಲ್ ಆಗಿ ಮೇಕಪ್ನ ಮಾಡಿದ್ರೆ ತುಂಬಾ ಬ್ಯೂಟಿಫುಲ್ಲಾಗಿ ಕಾಣಿಸುತ್ತೆ. ಆ್ಯಂಡ್ ರಿಸೆಪ್ಷನ್ಗೆ ಕೂಡ ರೆಡಿ ಆಯಿತು. ನಾವು ಅರೌಂಡ್ 2 o'clock ಹೋಗಿದ್ರು ಕೂಡ ನಾನ್ ಬ್ರೈಡಲ್ಸ್ ಅದು ಇದು ಮೇಕ್ ಓವರ್ ಎಲ್ಲ ಮುಗಿಸೋ ಅಷ್ಟರಲ್ಲಿ ಅರೌಂಡ್ 7-7:30 ಆಗೇ ಬಿಡ್ತು. ಆ್ಯಂಡ್ ತುಂಬ ಜನ ಎಲ್ಲ ಅಂದ್ಕೊಂಡ್ಬಿಟ್ಟಿರ್ತಾರೆ ಮೇಕಪ್ ಆರ್ಟಿಸ್ಟ್ ಜಾಸ್ತಿ ಎಲ್ಲ ಚಾರ್ಜಸ್ ಎಲ್ಲ ಮಾಡ್ತಾರೆ, ತುಂಬ ಜಾಸ್ತಿ ಅರ್ನಿಂಗ್ಸ್ನ ಮಾಡ್ತಾರೆ ಶಾರ್ಟ್ ಡ್ಯೂರೇಷನಲ್ಲೇ ಅಂತೆಲ್ಲ ಅಂದ್ಕೊಂಡಿರ್ತಾರೆ. ಬಟ್ ಅದರಿಂದ ಇರೋಂಥ ಕಷ್ಟಗಳನ್ನ ಯಾರೂ ಅರ್ಥನೇ ಮಾಡ್ಕೊಳ್ಳೋದಿಲ್ಲ. ಮಿನಿಮಮ್ 3 to 4 hours ನಾವು ನಿಂತೇ ಇರಬೇಕಾಗಿರುತ್ತೆ. ಅದರಿಂದ ಎಷ್ಟು ಬ್ಯಾಕ್ ಪೇಯ್ನ್ ಆಗಿ ಲೆಗ್ಸ್ ಪೇಯ್ನ್ ಬಂದಿರುತ್ತೆ ಅಂತ ನೀವು ಇಮ್ಯಾಜಿನ್ ಕೂಡ ಮಾಡ್ಕೊಂಡಿರೋಕ್ಕಾಗಲ್ಲ. ಇಟ್ಸ್ ಓಕೆ. ನಾವಿವಾಗ ಊಟ ಎಲ್ಲ ಮುಗಿಸ್ಕೊಂಡು ಲೈಕ್ ಇದು ಮಾರ್ನಿಂಗ್, ನಾನು ನೈಟ್ ಆದಷ್ಟು ಕ್ಯಾಪ್ಚರ್ ಮಾಡೋದಕ್ಕಾಗಿಲ್ಲ ಬಿಕಾಸ್ ತುಂಬ ಜನ ನಾವು ನಾನ್ ಬ್ರೈಡಲ್ ಇದ್ದಿರೋದ್ರಿಂದ ತುಂಬಾ ಟಯರ್ಡ್ ಆಗಿತ್ತು. ಸೊ ನಾನು ಬೇಗ ಮಲಗಿಬಿಟ್ಟೆ. ಆ್ಯಂಡ್ ಹಾಗೆ ಈಗ ಮುಹೂರ್ತಮ್ಗೆ ಬ್ರೈಡ್ ಕೂಡ ರೆಡಿ ಆಗಿದ್ದಾರೆ. ಬ್ರೈಡಲ್ ಲುಕ್ ಅಂತೂ ತುಂಬಾ ಚೆನ್ನಾಗಿ ಬಂದಿತ್ತು. ಒಂದ್ಸಲ ನನ್ನ ಇನ್ಸ್ಟಾಗ್ರಾಮ್ ಪೇಜಲ್ಲಿ ಹೋಗಿ ಚೆಕ್ ಮಾಡಿ, ಮೇಕ್ ಓವರ್ ಬೈ ಸಾನ್ವಿ ಪ್ರಶಾಂತ್ ಅಂತ ಇದೆ. ನಾನು ಒಂದೆರಡು ಕ್ಲಿಪ್ಪಿಂಗ್ ನಿಮಗೆ ಇಲ್ಲಿ ಕೂಡ ಅಪ್ಲೋಡ್ ಮಾಡ್ತೀನಿ, ನಮ್ಮ ಬ್ಯೂಟಿಫುಲ್ ಬ್ರೈಡ್ ಯಾವ ರೀತಿ ಕಾಣಿಸ್ತಿದ್ದಾರೆ ಅಂತ. ಸೊ ಶೀ ಈಸ್ ಮೈ ಬ್ಯೂಟಿಫುಲ್ ಬ್ರೈಡ್ ಮೋನಿಶಾ. ತುಂಬಾ ಬ್ಯೂಟಿಫುಲ್ಲಾಗಿ ಕಾಣಿಸ್ತಾ ಇದ್ರು. ನೀವು ಕೂಡ ಬ್ರೈಡಲ್ ಲುಕ್ ಹೇಗಿದೆ ಅಂತ ನೋಡಿ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಸೊ ಇವಾಗ ಮೇಕಪ್ ಎಲ್ಲ ಮುಗಿಸಿ ನಾವು ಹೊರಡಬೇಕಾಗಿರೋ ಟೈಮ್ ಕೂಡ ಬಂತು. ದಟ್ಸ್ ಇಟ್ ಫಾರ್ ಟುಡೇಸ್ ವಿಡಿಯೋಸ್ ಗೈಸ್. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಇದೇ ರೀತಿ ಸಪೋರ್ಟ್ ಮಾಡ್ತೀರಿ ಅಂತ ಹೇಳ್ತಾ ಮುಂದಿನ ವೀಡಿಯೋನಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಬಾಯ್ ಬಾಯ್.